ಭೀಮನ ಅಮಾವಾಸ್ಯೆಯ ಜೋಡಿ ದೀಪವನ್ನು ಹೇಗೆ ಪೂಜಿಸಬೇಕು? ನಮಸ್ಕಾರ ಸ್ನೇಹಿತರೆ. ಭೀಮನ ಅಮಾವಾಸ್ಯೆ ಅಥವಾ ಜ್ಯೋತಿರ್ಭೀಮೇಶ್ವರ ಅಮಾವಾಸ್ಯೆ ಕರ್ನಾಟಕದಲ್ಲಿ ವಿಶೇಷವಾಗಿ ಆಚರಿಸುವ ವ್ರತಗಳಲ್ಲಿ ಒಂದು. ಈ ದಿನ ಶಿವ ಪಾರ್ವತಿಯನ್ನು ಭಕ್ತಿಯಿಂದ ಆರಾಧಿಸಿ, ಪತಿಯ ಆಯುರಾರೋಗ್ಯ, ದಾಂಪತ್ಯ ಸುಖ ಮತ್ತು ಕುಟುಂಬದ ಒಳಿತಿಗಾಗಿ ಪ್ರಾರ್ಥಿಸುವ ಸಂಪ್ರದಾಯವಿದೆ. ಈ ಪೂಜೆಯಲ್ಲಿ ಜೋಡಿ ದೀಪಗಳಿಗೆ ವಿಶೇಷ ಮಹತ್ವವಿದೆ. ಹಾಗಾದರೆ ಸ್ನೇಹಿತರೆ, ಈ ಜೋಡಿ ದೀಪವನ್ನು ಹೇಗೆ ಸಿದ್ಧಪಡಿಸಿ ಪೂಜಿಸಬೇಕು ಎಂಬುದನ್ನು ಸರಳವಾಗಿ ನೋಡೋಣ. ಮೊದಲು ಪೂಜಾ ಸ್ಥಳ ಸಿದ್ಧಪಡಿಸಿ. ಭೀಮನ ಅಮಾವಾಸ್ಯೆಯ ದಿನ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಮನೆಯ ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ. ಪೂಜಾ ಸ್ಥಳದಲ್ಲಿ ಮಣೆ ಅಥವಾ ಪೀಠವನ್ನು ಇಟ್ಟು ಅದರ ಮೇಲೆ ಸ್ವಚ್ಛವಾದ ತಟ್ಟೆಯನ್ನು ಇಡಿ. ಅಕ್ಕಿಯ ಮೇಲೆ ಜೋಡಿ ದೀಪ. ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹರಡಿ ಅದರ ಮೇಲೆ 2 ದೀಪದ ಕಂಬಗಳನ್ನು ಇಡುವ ಪದ್ಧತಿ ಇದೆ. ಈ ಜೋಡಿ ದೀಪಗಳನ್ನು ಶಿವ ಪಾರ್ವತಿಯ ಪ್ರತೀಕವಾಗಿ ಭಾವಿಸಿ ಭಕ್ತಿಯಿಂದ ಪೂಜಿಸಲಾಗುತ್ತದೆ. ದೀಪಗಳಿಗೆ ಬತ್ತಿ ಹಾಕಿ ನಿಮ್ಮ ಮನೆಯ ಸಂಪ್ರದಾಯದಂತೆ ಎಣ್ಣೆ ಅಥವಾ ತುಪ್ಪ ಹಾಕಿ ದೀಪ ಬೆಳಗಿಸಿ. ಗೌರಿ ದಾರವನ್ನು ಸಿದ್ಧಪಡಿಸಿ. ಪೂಜೆಯ ಜೊತೆಗೆ ಗೌರಿ ದಾರ ಅಥವಾ ನೋಂಬು ದಾರವನ್ನು ಇಟ್ಟು ಪೂಜಿಸುವ ಸಂಪ್ರದಾಯವೂ ಇದೆ. ಕೆಲವು ಆಚರಣೆಗಳಲ್ಲಿ 9 ಗಂಟಿನ ಗೌರಿ ದಾರದ ಉಲ್ಲೇಖವಿದೆ. ಇನ್ನು ಕೆಲವು ವ್ರತವಿಧಾನಗಳಲ್ಲಿ ಬೇರೆ ರೀತಿಯ ದಾರದ ಉಲ್ಲೇಖ ಸಿಗುತ್ತದೆ. ಆದ್ದರಿಂದ ನಿಮ್ಮ ಮನೆಯ ಸಂಪ್ರದಾಯದಂತೆ ದಾರವನ್ನು ಸಿದ್ಧಪಡಿಸಿಕೊಳ್ಳುವುದು ಉತ್ತಮ. ಮೊದಲು ಗಣಪತಿ ಪೂಜೆ. ಯಾವುದೇ ಶುಭ ಪೂಜೆಯಂತೆ ಮೊದಲು ಶ್ರೀ ಗಣಪತಿಯನ್ನು ಪೂಜಿಸಿ ನಂತರ ಭೀಮೇಶ್ವರನ ಪೂಜೆಯನ್ನು ಪ್ರಾರಂಭಿಸುವ ಸಂಪ್ರದಾಯವಿದೆ. ಭೀಮೇಶ್ವರ ಪಾರ್ವತಿ ಪೂಜೆ. ನಂತರ ಜೋಡಿ ದೀಪಗಳ ಮುಂದೆ ಶಿವ ಪಾರ್ವತಿಯನ್ನು ಧ್ಯಾನಿಸಿ ಪೂಜೆ ಮಾಡಿ. ಅರಿಶಿಣ, ಕುಂಕುಮ, ಅಕ್ಷತೆ, ಗಂಧ ಮತ್ತು ಹೂವುಗಳನ್ನು ಅರ್ಪಿಸಿ. ನಿಮ್ಮ ಮನೆಯ ಪೂಜಾ ಪದ್ಧತಿಯಂತೆ ಧೂಪ, ದೀಪ ಮತ್ತು ಆರತಿಯನ್ನು ಮಾಡಿ. ನೈವೇದ್ಯ. ಪೂಜೆಯ ನಂತರ ನಿಮ್ಮ ಮನೆಯ ಸಂಪ್ರದಾಯದಂತೆ ಕಡುಬು, ಚಕ್ಕುಲಿ, ಪಾಯಸ, ಹಣ್ಣುಗಳು ಅಥವಾ ಇತರ ನೈವೇದ್ಯಗಳನ್ನು ದೇವರಿಗೆ ಅರ್ಪಿಸಬಹುದು. ಭೀಮನ ಅಮಾವಾಸ್ಯೆಯ ವ್ರತದಲ್ಲಿ ನೈವೇದ್ಯ ಅರ್ಪಿಸುವ ಪದ್ಧತಿಯು ಉಲ್ಲೇಖವಾಗಿದೆ. ದಾರವನ್ನು ಕಟ್ಟಿಕೊಳ್ಳುವುದು. ಪೂಜೆ ಮುಗಿದ ನಂತರ ಪೂಜಿಸಿರುವ ಗೌರಿ ದಾರವನ್ನು ಕಂಕಣದಂತೆ ಕೈಗೆ ಕಟ್ಟಿಕೊಳ್ಳುವ ಸಂಪ್ರದಾಯವಿದೆ. ಇದನ್ನು ದೇವರ ಆಶೀರ್ವಾದದ ಸಂಕೇತವಾಗಿ ಭಕ್ತಿಯಿಂದ ಧರಿಸುತ್ತಾರೆ. ನಂತರ ಪತಿ ಪಾದಪೂಜೆ. ಗೌರಿ ದಾರವನ್ನು ಕಟ್ಟಿಕೊಂಡ ನಂತರ ಪತಿ ಪಾದಪೂಜೆ ಮಾಡುವ ಸಂಪ್ರದಾಯವಿರುವ ಕುಟುಂಬಗಳಲ್ಲಿ ಪತಿಯ ಪಾದಗಳಿಗೆ ನಮಸ್ಕರಿಸಿ ಪಾದಪೂಜೆ ಮಾಡಿ ಆಶೀರ್ವಾದ ಪಡೆಯುತ್ತಾರೆ. ಪತಿಯ ಆಯುರಾರೋಗ್ಯ, ದಾಂಪತ್ಯ ಸುಖ ಮತ್ತು ಕುಟುಂಬದ ಸಂತೋಷಕ್ಕಾಗಿ ದೇವರಲ್ಲಿ ಪ್ರಾರ್ಥಿಸುತ್ತಾರೆ. ಕೊನೆಯಲ್ಲಿ ಆರತಿ. ಪೂಜೆಯ ಕೊನೆಯಲ್ಲಿ ಜೋಡಿ ದೀಪಗಳಿಗೆ ಕರ್ಪೂರದ ಆರತಿ ಮಾಡಿ ಶಿವ ಪಾರ್ವತಿಯ ಅನುಗ್ರಹವನ್ನು ಪ್ರಾರ್ಥಿಸಿ. ನಂತರ ನೈವೇದ್ಯವನ್ನು ಪ್ರಸಾದವಾಗಿ ಸ್ವೀಕರಿಸಿ ಕುಟುಂಬದವರೊಂದಿಗೆ ಹಂಚಿಕೊಳ್ಳಬಹುದು. ಒಂದು ಮುಖ್ಯ ವಿಷಯ ಸ್ನೇಹಿತರೆ, ಭೀಮನ ಅಮಾವಾಸ್ಯೆಯ ಪೂಜಾ ವಿಧಾನದಲ್ಲಿ ಕುಟುಂಬ ಮತ್ತು ಪ್ರದೇಶಕ್ಕೆ ಅನುಗುಣವಾಗಿ ಕೆಲವು ವ್ಯತ್ಯಾಸಗಳಿವೆ. ಆದ್ದರಿಂದ ಇಲ್ಲಿ ಹೇಳಿರುವ ಪ್ರತಿಯೊಂದು ವಿಧಾನವೂ ಎಲ್ಲರಿಗೂ ಕಡ್ಡಾಯ ಎಂದು ಭಾವಿಸದೆ, ನಿಮ್ಮ ಮನೆಯ ಹಿರಿಯರು ಅನುಸರಿಸಿಕೊಂಡು ಬಂದಿರುವ ಸಂಪ್ರದಾಯಕ್ಕೆ ಆದ್ಯತೆ ನೀಡಿ. ಭೀಮನ ಅಮಾವಾಸ್ಯೆಯ ಈ ಆಚರಣೆಯ ಮುಖ್ಯ ಉದ್ದೇಶ ಶಿವ ಪಾರ್ವತಿಯ ಭಕ್ತಿ, ಕುಟುಂಬದ ಒಳಿತಿಗಾಗಿ ಪ್ರಾರ್ಥನೆ ಮತ್ತು ದಾಂಪತ್ಯದ ಶುಭವನ್ನು ಕೋರುವುದು. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಕುಟುಂಬದವರಿಗೂ ಶೇರ್ ಮಾಡಿ. ಇಂತಹ ಭಕ್ತಿಯ ಮಾಹಿತಿಗಾಗಿ SLT ಸಿಂಪಲ್ ವಿಡಿಯೋಸ್ ಅಂಡ್ ವ್ಲಾಗ್ಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.